ಬೆಳಗಾಂ ಡಿಸ್ಟ್ರಿಕ್ಟ್ ಕೋಆಪರೇಟಿವ್ ಬ್ಯಾಂಕಿನ 25-26ನೇ ಸಾಲಿನ ಒಂದು ಅಡಾವೆ ತಮ್ಮ ಮುಂದೆ ಇಡಲು ಅಗದಿ ಸಂತೋಷ ಅನಿಸ್ತದೆ. ಠೇವು ಸಂಗ್ರಹಣೆಯಲ್ಲಿ ನಮ್ಮ ಇವತ್ತು ಮಾರ್ಚ್ 31ಕ್ಕೆ ಇದ್ದಂತೆ 6,703 ಕೋಟಿ 36 ಲಕ್ಷ, ಅಂದ್ರೆ ಹೋದ ವರ್ಷಕ್ಕಿಂತ 614 ಕೋಟಿ 30 ಲಕ್ಷ ಹೆಚ್ಚಾಗಿದೆ ಅಂತ ಹೇಳಲು ಸಂತೋಷ ಅನಿಸ್ತದೆ. ಡಿಪಾಸಿಟ್ 6,703 ಕೋಟಿ 3.36, ನಿಮ್ಗೆ ಅದ್ರಲ್ಲಿ ಎಲ್ಲ ಕೊಟ್ಟು ಬಿಡ್ತೇವೆ ನಾವು. ಮತ್ತೆ ಆಮೇಲೆ 616 ಕೋಟಿ 30 ಲಕ್ಷ ಹೆಚ್ಚಾಗಿದೆ. ಇದು ಹೋದ ಮಾರ್ಚ್ ಕಂಪೇರ್ ಮಾಡಿ ಈ ಮಾರ್ಚ್ ಒಳಗೆ ಕಂಪೇರ್ ಮಾಡಿದ್ದಾರೆ. ಅದರಂತೆ ಕೃಷಿ ಸಂಬಂಧಿಸಿದ ಸಾಲ ವಿತರಣೆ, ಅದರಲ್ಲಿ ಯಾವ ಪ್ರಕಾರ ನಾವು ಸಾಲ ಕೊಟ್ಟಿದ್ದೀವಿ ಅಂದ್ರೆ ಸುಮಾರು 4,77,466 ಜನ ರೈತರಿಗೆ 3,818 ಕೋಟಿ 79 ಲಕ್ಷ 0% ಬಡ್ಡಿದಲ್ಲಿ ಬೆಳೆ ಸಾಲವನ್ನು ಹಂಚಿದ್ದೆವು. 444 ಜನ ರೈತರಿಗೆ 24 ಕೋಟಿ 54 ಕೋಟಿ ಟ್ರ್ಯಾಕ್ಟರ್ ಸಾಲ ಮತ್ತು ಪೈಪ್ಲೈನ್ ಸಾಲ ಹಂಚಿದ್ದೇವೆ. ಅದೇ ಪ್ರಕಾರ 165 ಸಂಘಗಳಿಗೆ 22.89 ಕೋಟಿ ಗೋಡೌನ್ ಸಾಲ ವಿತರಿಸಲಾಗಿದೆ. ಇದು 0% ಇರ್ತದೆ ಅವರಿಗೆ ಗೋಡೌನ್ ಸಾಲದಲ್ಲಿ. ಮತ್ತು ಪರ್ ಮೆಟ್ರಿಕ್ ಟನ್ ಗೋಡೌನ್ ಕಟ್ಟಿದ್ದಕ್ಕೆ 750 ರೂಪಾಯಿ ಸಬ್ಸಿಡಿ ಕೂಡ ಇರ್ತದೆ. ಅದೇ ಪ್ರಕಾರ ಸ್ವಸಹಾಯ ಸಂಘಗಳಿಗೆ 918 ಸ್ವಸಹಾಯ ಸಂಘಗಳಿಗೆ 36.18 ಕೋಟಿ ಸಾಲವನ್ನು ವಿತರಿಸಲಾಗಿದೆ. ಮಹಿಳಾ ಸಂಘಗಳಿಗೆ ರೂಪಾಯಿ 5 ಲಕ್ಷವರೆಗೆ 0% ಮತ್ತು 5ರಿಂದ 10 ಲಕ್ಷವರೆಗೆ 4% ಈ ಪ್ರಕಾರವಾಗಿರ್ತದೆ. ಇನ್ನು ಕೃಷಿಯೇತರ ಸಾಲ ಅಂದರೆ ದ್ವಿಚಕ್ರ ವಾಹನ ಇರ್ಬೋದು, ಕಾರ್ ಇರ್ಬೋದು, ಟ್ರ್ಯಾಕ್ಟರ್ ಇರ್ಬೋದು, ವಾಣಿಜ್ಯ ವೆಹಿಕಲ್ಸ್ ಇರ್ಬೋದು, ಹೌಸಿಂಗ್ ಸಾಲ, ಮಾರ್ಟ್ಗೇಜ್ ಸಾಲ, ಈ ಎಲ್ಲದಕ್ಕೂ 160.28 ಕೋಟಿ ಕೃಷಿಯೇತರ ಸಾಲ, ಅದು ಸುಮಾರು 10.5ರಿಂದ 13ವರೆಗೆ ಬಡ್ಡಿ ದರದಲ್ಲಿ. ಬಂಗಾರ ಸಾಲ ಕೂಡ 176 ಕೋಟಿ 36 ಲಕ್ಷ 10% ಬಡ್ಡಿ ದರದಲ್ಲಿ ವಿತರಿಸಲಾಗಿದೆ. ಅದೇ 25-26ನೇ ಸಾಲಿನಲ್ಲಿ ಪ್ರಸ್ತುತ ಸಾಲಿನಲ್ಲಿ ನಮ್ಮ ಬ್ಯಾಂಕ್ ಸುಮಾರು 56 ಕೋಟಿ 25 ಲಕ್ಷವನ್ನು ಲಾಭವನ್ನು ಗಳಿಸಿದೆ. ಆ ಲಾಭದಲ್ಲಿ ಇನ್ನೂ ನಾವು ಸರ್ಕಾರದಿಂದ ಮಾನ್ಯತೆ ಪಡೆದಂಥ ಮತ್ತು ಕಾಯ್ದೆಯಲ್ಲಿ ಕಾನೂನಾತ್ಮಕವಾಗಿ ಬೋನಸ್ ಇರ್ಬೋದು ಮತ್ತು NPA ಇರ್ಬೋದು, ಈ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ದೀವಿ. ಬೋನಸ್ ಕೂಡ ನಾವು ಸದಸ್ಯರಿಗೆ 15% ಬೋನಸ್ ಮತ್ತು 6% ಇನ್ಸೆಂಟಿವ್ ಅನ್ನು ಕೊಡ್ತಾರೆ. ಅಂದರೆ 21% ನಮ್ಮ ಕಾರ್ಮಿಕರಿಗೆ, ಸಿಬ್ಬಂದಿ ವರ್ಗದವ್ರಿಗೆ ಈಗಾಗಲೇ ಕೊಡೋದು ಡಿಕ್ಲೇರ್ ಕೂಡ ಮಾಡಿದಾಗ. ಅದೇ ಪ್ರಕಾರ ಯಶಸ್ವಿನಿ ಯೋಜನೆ ನಿಮಗೆಲ್ಲ ಗೊತ್ತಿದ್ದ ವಿಷಯ. ಆರೋಗ್ಯ ಸ್ಕೀಮನ್ನು ಸರ್ಕಾರ, ಕರ್ನಾಟಕ ಸರ್ಕಾರ ಸಹಕಾರ ರಂಗದಲ್ಲಿ ಇರ್ತಕ್ಕಂಥ ಎಲ್ಲ ಸದಸ್ಯರಿಗೆ ಈ ಒಂದು ಯೋಜನೆಯನ್ನು ಜಾರಿಗೊಳಿಸಿದೆ. ಅದರಲ್ಲಿ ಸುಮಾರು 3,64,204 ಜನ ರೈತ ಸದಸ್ಯರಿಗೆ 26-27ನೇ ಸಾಲಿನಲ್ಲಿ ಈಗಾಗಲೇ ನೋಂದಣಿ ಮಾಡಲಾಗಿದೆ. ಒಂದು ಕುಟುಂಬಕ್ಕೆ 5 ಲಕ್ಷವರೆಗೆ ವಿಮೆ ಸಿಗ್ತದೆ. ಮತ್ತು ಅವ್ರ ಪ್ರೀಮಿಯಂ ಅದಕ್ಕೆ ಎಷ್ಟು ಇರ್ತದೆ ಅಂದರೆ ಒಂದು ಕುಟುಂಬಕ್ಕೆ 500 ರೂಪಾಯಿ, ಅಂದರೆ 4 ಜನ ಕುಟುಂಬ ಇದ್ರೆ 500 ರೂಪಾಯಿ. ಮತ್ತು ಪ್ರತ್ಯೇಕ ಕುಟುಂಬದಲ್ಲಿ ಹೆಚ್ಚು ಜನ ಆದ್ರೆ ಅದಕ್ಕೆ 100 ರೂಪಾಯಿ ಪ್ರತ್ಯೇಕ ತುಂಬಬೇಕಾಗ್ತದೆ. ಇದು ಹಳ್ಳಿಗಳಲ್ಲಿ. ಶಹರದಲ್ಲಿ 1,000 ರೂಪಾಯಿ ಪ್ರತಿ ಕುಟುಂಬಕ್ಕೆ ಮತ್ತು 4 ನಂತರ ಹೆಚ್ಚಾದ ಕುಟುಂಬದ ಸದಸ್ಯರಿಗೆ 200 ಅಂತೆ ತುಂಬಬೇಕಾಗ್ತದೆ. ಈ ಪ್ರಕಾರ ಪ್ರಶಸ್ತವಾಗಿ ಜಾರಿಗೆ ಬಂದ ಕಾರ್ಯಯೋಜನೆಗಳು 25-20 ಸಾಲದಲ್ಲಿ ಸುಮಾರು 8 ಹೊಸ ಶಾಖೆಗಳನ್ನ ನಾವು ಈಗಾಗಲೇ ಪ್ರಾರಂಭ ಮಾಡಿದ್ದೀವಿ. ಅಂದರೆ ಟೋಟಲ್ 112 ಶಾಖೆಗಳು ಅದು ಕೋರ್ ಬ್ಯಾಂಕಿಂಗ್ ಮುಖಾಂತರ ನಡೀತದೆ. ರಾಜ್ಯದಲ್ಲಿ ಪ್ರಥಮವಾಗಿ ನೀವೆಲ್ಲರೂ ಬಂದಿದ್ದೀರಿ, ಅಲ್ಲಿ ಉದ್ಘಾಟನೆ ಮಾಡಿದಂಥ 3 ಸ್ಕೀಮ್ಗಳು ಉದ್ಘಾಟನೆ ಮಾಡಿದ್ದೇವೆ. ಇರ್ತಕ್ಕಂಥ ನಮ್ಮ PKPS ಸೊಸೈಟಿಯ ಕಾರ್ಯದರ್ಶಿ ಮತ್ತು ಎಲ್ಲ ಸಿಬ್ಬಂದಿ ವರ್ಗದವರು 1 ಲಕ್ಷ ಪರ್ಯಂತ ಹೆಲ್ತ್ ಇನ್ಶೂರೆನ್ಸ್, 5 ಲಕ್ಷ ಪರ್ಯಂತ ಲೈಫ್ ಇನ್ಶೂರೆನ್ಸ್ ಮತ್ತು 15 ಲಕ್ಷ ಪರ್ಯಂತ ನಮ್ಮ ಆಕ್ಸಿಡೆಂಟಲ್ ಇನ್ಶೂರೆನ್ಸ್. ಈ ಪ್ರಕಾರವಾಗಿ ಸುಮಾರು DC ಬ್ಯಾಂಕ್ನಿಂದ ಒಂದು 60% ತುಂಬಿ ಅವ್ರದ್ದು ಈಗಾಗಲೇ ನಾವು ವಿಮೆ ಸೌಲಭ್ಯವನ್ನು ಕೊಟ್ಟಿದ್ದೆವು. ಮತ್ತು ಬ್ಯಾಂಕಿನ ಡಿಜಿಟೀಕರಣಕ್ಕೆ ಸಂಬಂಧಿಸಿದಂತೆ ಗ್ರಾಹಕರ ತ್ವರಿತ ವ್ಯವಹಾರಕ್ಕಾಗಿ IMPS ಅಂದರೆ ಇಮಿಡಿಯೇಟ್ ಪೇಮೆಂಟ್ ಸರ್ವಿಸ್ ಸೌಲಭ್ಯವನ್ನು ಕಲ್ಪಿಸಲಾಗಿದೆ. ಅತಿ ಶೀಘ್ರದಲ್ಲಿ UPI ಯುನಿಫೈಡ್ ಪೇಮೆಂಟ್ ಇಂಟರ್ಫೇಸ್ ಸೇವೆ ಕೂಡ ಆರಂಭಿಸಲಾಗುವುದು. ಅದೇ ಪ್ರಕಾರ ನಮ್ಮ ಬ್ಯಾಂಕಿನ ಪ್ರಧಾನ ಕಚೇರಿಯಲ್ಲಿ ATM ಆಟೋಮೇಟೆಡ್ ಟೆಲ್ಲರ್ ಮಷಿನ್ ಒಂದೇ ಇದೆ. ಇನ್ನು ಮುಂದಿನ ದಿನಮಾನದಲ್ಲಿ ನಾವು ಪ್ರತಿಯೊಂದು ಬ್ರಾಂಚ್ನಲ್ಲಿ ಮತ್ತು ಪ್ರತಿಯೊಂದು ತಾಲೂಕಾ 5 ಸ್ಥಳಗಳಲ್ಲಿ ಕೂಡ ಹೆಚ್ಚಿನ ಒಂದು ATM ಕೂಡ ಅಳವಡಿಸೋದು. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮತ್ತು ನಾಬಾರ್ಡ್ ಮಾರ್ಗಸೂಚನವಾಗಿ ಸೈಬರ್ ಸುರಕ್ಷತಾ ಫ್ರೇಮ್ ವರ್ಕ್ ಅನ್ನು ಕೂಡ
ಬ್ಯಾಂಕಿನಲ್ಲಿ ಜಾರಿಗೆ ತರಲಾಗಿದೆ. ಅದೇ ಪ್ರಕಾರ ಪ್ರಾಥಮಿಕ ಕೃಷಿ ಪತ್ತಿನ ಸದೃಢಗೊಳಿಸಬೇಕಾದ್ರೆ ಬ್ಯಾಂಕಿನ ವಿತರಿಸುವ ಕೃಷಿಯೇತರ ಸಾಲಗಳು ಪ್ರತಿ ಕಾರ್ಮಿಕ ಪ್ರಾಥಮಿಕ ಕೃಷಿ ಸಂಘ ಮುಖಾಂತರ ಕೂಡ ನಾವು ಈಗಾಗಲೇ ಪ್ರಾರಂಭ ಮಾಡಲಾಗಿದೆ. ಅದೇ ಪ್ರಕಾರ ಸಂಘದ ಆಡಳಿತ ಮಂಡಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಂಘದ ಆಡಳಿತ ಮಂಡಳಿ ಸದಸ್ಯರಿಗೆ ಮತ್ತು ಸಿಬ್ಬಂದಿ ವರ್ಗದವರಿಗೆ 1% ರಿಬೇಟ್ ದರದಲ್ಲಿ ಸಾಲವನ್ನು ಹಂಚುವ ಯೋಜನೆ ಕೂಡ ಈಗಾಗಲೇ ಮಾಡಲಾಗಿದೆ. ಮತ್ತು ನೀವು ಬಹಳ ಸಲ ಬಹುತೇಕ ಪ್ರೆಸ್ ಮೀಟ್ ಬಂದಾಗ ನೀವಿರ್ಬೋದು ಅಥವಾ ಕೆಲವೊಂದು ಯೂಟ್ಯೂಬ್ನಲ್ಲಿ ಬಹಳಷ್ಟು ಚರ್ಚೆಗೆ ಗ್ರಾಸವಾದಂಥ JN ಇನ್ಫ್ರಾಸ್ಟ್ರಕ್ಚರ್ ಅಂದರೆ ಜಯಶೀಲ್ ಶೆಟ್ಟಿ ಅವರು 130 ಕೋಟಿ ಐದು ಎಕರೆ ಮೇಲೆ ತೊಗೊಂಡ್ರದ್ದು ಬಹಳಷ್ಟು ಒಂದು ವಿಷಯ ಆಗಿದೆ. ಆದ್ರೆ ನಾನು ಇವತ್ತು ಹೇಳ ಬಯಸ್ತೇನೆ, ನಮ್ಮ ಒಳ್ಳೆಯ ಕಸ್ಟಮರ್ ಅವರು, ಯಾಕಂದ್ರೆ ಸುಮಾರು 130 ಕೋಟಿ ತಗೊಂಡು 11.60 ಕೋಟಿ ಈಗಾಗಲೇ ಬಡ್ಡಿಯನ್ನು ಕಟ್ಟಿದ್ದಾರೆ. ಮತ್ತು ಮಾರ್ಚ್ 31 ಪೂರ್ತಿ ಸಾಲವನ್ನು ಅವ್ರು ನಿಲ್ ಮಾಡಿದ್ದಾರೆ. ಅವ್ರ ಪೇಮೆಂಟ್ ಗೌರ್ಮೆಂಟ್ದಿಂದ ಬರಬೇಕಾದಿತ್ತು. ಅವ್ರು ಬಂದ ನಂತರ ಮೊದಲು DC ಬ್ಯಾಂಕ್ ನಿಮ್ಗೆ ಆಟ ಬೇಡಪ್ಪ ಅಂತ ತಿಳ್ಕೊಂಡು ನಮ್ಗೆ ಬಂದು ತುಂಬಿರಿ, ಯಾಕಂದ್ರೆ ಇನ್ನೂ ಇದ್ರೆ ನಮಗೆ ಬಡ್ಡಿ ಬರ್ತಿತ್ತು. ವರ್ಷದ ಒಂದು ಒಳ್ಳೆಯ ಕಷ್ಟ. ಅದೇ ಪ್ರಕಾರ ಲಕ್ಷ್ಮೀ ನರಸಿಂಹ ಏನು ಒಂದು ಸಕ್ಕರೆ ಕಾರ್ಖಾನೆ ಕೂಡ ತಾವು ಹೇಳ್ತಿದ್ರಿ, ಅದನ್ನು ಕೂಡ ಏನಿಲ್ದಾರ ಕೊಟ್ಟಿದ್ದೀರಿ ಅಥವಾ ಯಾವ ಕಂಪನಿ ಇಲ್ಲ ಅಂದ್ಕೊಳ್ಳಿ, ಅದು ಕೂಡ ಮಾರ್ಚ್ 31ರವರೆಗೆ 20.27 ಕೋಟಿ ಬಡ್ಡಿಯನ್ನು ಕೂಡ ಅವರು ಈಗಾಗಲೇ ಕಟ್ಟಿದ್ದಾರೆ. ಅಂದ್ರೆ 1 ಮಂತ್ ಮಾನಿಟರಿ ಇರೋದ ಮುಂದಿನ ವರ್ಷದಿಂದ ಅದು ಇನ್ಸ್ಟಾಲ್ಮೆಂಟ್ ಕೂಡ ಪ್ರಾರಂಭ ಆಗುತ್ತದೆ. ಅದರ ಮೇಲೆ ನಮ್ಮ ಇವತ್ತು ಷೇರ್ ಬಂಡವಾಳ ಈಗ ಮಾರ್ಚ್ 31 25ಕ್ಕೆ 303 ಕೋಟಿ ಇದ್ದದ್ದು ಇವತ್ತು 335 ಕೋಟಿ ಈ ವರ್ಷದಲ್ಲಿ, ಅಂದ್ರೆ 32.71 ಲಕ್ಷದಷ್ಟು ಈಗಾಗಲೇ ಹೆಚ್ಚಾಗ್ಯದ. ಅದೇ ಪ್ರಕಾರ ನಮ್ಮ ನಿಧಿಗಳು ಅಂದ್ರೆ ನಮ್ಮ ಫಂಡ್ಸ್ 375 ಕೋಟಿ ಇದ್ದು 396 ಕೋಟಿ ಆಗ್ಯದ, ಅಂದ್ರೆ 20 ಕೋಟಿ ಹೆಚ್ಚಾಗ್ಯದ. ಠೇವುಗಳು 6087 ಕೋಟಿ ಇದ್ದು 6700 ಅಂದ್ರೆ 616 ಕೋಟಿ ಹೆಚ್ಚಾಗ್ಯದ. ಹೊರಗಿನ ಸಾಲಗಳು ನಾವೇನು ಹೊರಗಿಂದ ನಾಬಾರ್ಡ್ ಅಥವಾ ಅಪೆಕ್ಸ್ ಬ್ಯಾಂಕಿನಿಂದ ಸಾಲವನ್ನು ತರ್ತಿದ್ದೆವು, 1666 ಇದ್ದದ್ದು 2175 511 ಕೋಟಿ ಸಾಲವನ್ನು ಕೂಡ ಹೆಚ್ಚು ತಗೊಳ್ಳಾಗಿದೆ. ಗುಂತಾವಣಿಗಳಂದ್ರೆ ನಾವು ಇನ್ವೆಸ್ಟ್ಮೆಂಟ್ ಮಾಡಿದ್ವಿ ಹೋದ ಮಾರ್ಚ್ನಲ್ಲಿ 25 ಮಾರ್ಚ್ನಲ್ಲಿ 2275.80 ಇದ್ದದ್ದು ಈ ಸಲ 2519.27 ಕೋಟಿಯನ್ನು ನಾವು ಈಗಾಗಲೇ ರಿಸರ್ವ್ ಇಟ್ಟಿದ್ದೆವು. ಅಂದರೆ 845 ಕೋಟಿ ನಮ್ಮ ಇನ್ವೆಸ್ಟ್ಮೆಂಟ್ ಕೂಡ ಹೆಚ್ಚಾಗ್ಯದ. ಅದೇ ಪ್ರಕಾರ ಲಾಭ ನೀವು 56 ಕೋಟಿ ಅಂದ್ರೆ ಸುಮಾರು 23 ಕೋಟಿ ಅಷ್ಟು ಈಗಾಗಲೇ ಹೋದ ವರ್ಷಕ್ಕಿಂತ ಹೆಚ್ಚಾಗ್ಯದ. ದುಡಿಯೋ ಬಂಡವಾಳ 8592 ಹೋದ ವರ್ಷ ಇತ್ತು. ಈ ವರ್ಷದಲ್ಲಿ 9776 ದುಡಿಯೋ ಬಂಡವಾಳ ಅಂದ್ರೆ 1183.30 ಕೋಟಿ ಈಗಾಗಲೇ ಹೆಚ್ಚಾಗ್ಯದ. ಈಗ ನೀವು ನಮ್ಮ ಆಡಳಿತ ಮಂಡಳಿ ನಾವು ಹೊಸ ಆಡಳಿತ ಮಂಡಳಿ ಬಂದದ್ದು 10 ನವೆಂಬರ್ ಅಂದ್ರೆ ಸುಮಾರು ಮಾರ್ಚ್ 31 4 ತಿಂಗಳು 20 ದಿವಸ ಮಾತ್ರ ನಮಗೆ ಸಿಕ್ಕದ ಹೊಸ ಬೋರ್ಡ್. ಅದ್ರದ್ದೊಂದು ಕಂಪ್ಯಾರಿಸನ್ ಕೊಡ್ತೇನೆ, ನೀವು ನೋಡ್ಬೋದು. ಸುಮಾರು 328 ಕೋಟಿ ಷೇರ್ ಬಂಡವಾಳ 335 ಅಂದ್ರೆ 7 ಕೋಟಿ 45 ಹೆಚ್ಚಾಗ್ಯದ. ನಿಧಿ ಫಂಡ್ಸ್ 395 ಕೋಟಿ ಇದು 396 ಅಂದ್ರೆ 62 ಲಕ್ಷ ಹೆಚ್ಚಾಗಿದೆ. ಠೇವುಗಳು ಆ ದಿವಸ ನಾವೇನು ನವೆಂಬರ್ ಚಾರ್ಜ್ ತಗೋದೇವು ಆ ದಿವಸ 5080.98 ಲಕ್ಷ ಅಷ್ಟು ಡಿಪಾಸಿಟ್ ಇದ್ದದ್ದು. ಇವತ್ತು 6703.36 ಅಂದ್ರೆ ಸುಮಾರು 4 ತಿಂಗಳು 20 ದಿವಸದಲ್ಲಿ 1622 ಕೋಟಿಯಷ್ಟು ಈಗಾಗಲೇ ನಮ್ಮ ಡಿಪಾಸಿಟ್ ಅದು. ಇದನ್ನ ಯಾಕೆ ಹೇಳ ಬಯಸ್ತಾರೆ ಅಂದ್ರೆ 1000 ಹೋಗ್ಯದ 2000 ಹೋಗ್ಯದ ಅಥವಾ ಈಗಾಗಲೇ ಡಿಪಾಸಿಟ್ ಕಮ್ಮಿ ಆಗಿದೆ ಅಂತ ಹೇಳ್ತಿದ್ರು. ಸುಮಾರು ಎವರೇಜ್ ತಿಂಗಳಿಗೆ 300 ಕೋಟಿಗೆ ಮೇಲ್ಪಟ್ಟು ನಮ್ಗೆ ಎವರೇಜ್ ಡಿಪಾಸಿಟ್ ಬಂದದಂದ್ರೆ ಜನರು ಎಷ್ಟು ವಿಶ್ವಾಸ ಇಟ್ಟಿದ್ದಾರೆ ಅಂದ್ರೆ ಇದ್ರ ಮ್ಯಾಗ ತೋರಿಸ್ಕೊಡ್ತದ. ಅದೇ ಪ್ರಕಾರ ಗುಂತಣಿಗಳು ಕೂಡ 1711 ಕೋಟಿ ನಮ್ಮದು ನವೆಂಬರ್ನಲ್ಲಿ ಇದ್ದದ್ದು ಇವತ್ತು ಮಾರ್ಚ್ ಆಕೆಯರಿಗೆ 2519 ಕೋಟಿ ಅಂದ್ರೆ 807 ಕೋಟಿ ನಾವು ಈಗಾಗಲೇ ಬ್ಯಾಂಕ್ನಲ್ಲಿ ಶಿಲ್ಲಕ್ ಮತ್ತೆ ಹೆಚ್ಚಿಗೆ ಇಟ್ಟಿದ್ದೆವು. ಅದೇ ಪ್ರಕಾರ ಲಾಭವನ್ನು ಕೂಡ 56 ಕೋಟಿ. ದುಡಿಯೋ ಬಂಡವಾಳ ಇದನ್ನಾಗ ಈಗಾಗಲೇ ಹೇಳಿದ್ದೇನೆ 8575 ಇದು 9776 ಅಂದ್ರೆ 1200 ಕೋಟಿ ದುಡಿಯೋ ಬಂಡವಾಳ ಕೂಡ ಹೆಚ್ಚಾಗ್ಯದ. ಇದು ನೋಡಿದ್ರೆ ಬ್ಯಾಂಕಿನ ಎಷ್ಟು ರೈತರು ವಿಶ್ವಾಸ ಇಟ್ಟಿದ್ದಾರೆ, ರೈತರಾಗಲಿ ಮತ್ತು ಬೆಳಗಾವಿ ಜಿಲ್ಲೆ ಎಲ್ಲ ಗ್ರಾಹಕರು ಕೂಡ ಒಂದು ಒಳ್ಳೆಯ ವಿಶ್ವಾಸನ ಇಟ್ಟು ಡಿಪಾಸಿಟ್ ಕೂಡ ಹೆಚ್ಚಿಟ್ಟಿದ್ದಾರೆ, ಸಾಲವನ್ನು ಕೂಡ ತಗೋತಿದ್ದಾರೆ. ಮುಂದಿನ ದಿನಮಾನದಲ್ಲಿ ಏನು ಮಲ್ಟಿನ್ಯಾಷನಲ್ ಮತ್ತು ನ್ಯಾಷನಲೈಸ್ ಬ್ಯಾಂಕ್ ಏನೂ ಕಮ್ಮಿ ಇಲ್ಲದಂತೆ ಸ್ಪರ್ಧಾತ್ಮಕವಾಗಿ ರೈತರಿಗೆ ಹೆಚ್ಚಿನ ಒಂದು ಸಾಲವನ್ನು 0% ಇರ್ಬೋದು, 3%ನಲ್ಲಿ ಟ್ರ್ಯಾಕ್ಟರ್ ಮತ್ತು ಪೈಪ್ಲೈನ್ ಸಾಲ ಇರ್ಬೋದು,
ಇನ್ನುಳಿದ ಎಲ್ಲ ಕಮರ್ಷಿಯಲ್ ಲೋನ್ ಅಂದ್ರೆ ನಾನ್ ಅಗ್ರಿಕಲ್ಚರ್ ಲೋನ್ ಕೂಡ ರೈತರಿಗೆ ಇರ್ಬೋದು, ಬೆಳಗಾವಿ ಜಿಲ್ಲೆ ಇರ್ತಕ್ಕಂಥ ಎಲ್ಲ ಗ್ರಾಹಕರು ಕೂಡ ಇರ್ಬೋದು. ನಾವು ಹೆಚ್ಚಿನ ಪ್ರಮಾಣದಲ್ಲಿ ಕೊಟ್ಟು ಇವತ್ತು UPI ಅಳವಡಿಸಿ ಇವತ್ತು ಸರ್ಕಾರದ ಖಾತೆ ಕೂಡ ಇರ್ಬೋದು ಅಥವಾ ಇನ್ನುಳಿದ ಹಲವಾರು ಯೋಜನೆಗಳು ನಾವು ಪ್ರಾರಂಭ ಮಾಡ್ತಾ ಇದೀವಿ. ಆದ ಕಾರಣ ನಾನು ಈ ಒಂದು ರಿಸಲ್ಟ್ ಬರಲು ನಮ್ಗೆ ಕಾರಣೀಕರ್ತರಾದ ಇವತ್ತು ನಮ್ಮ ಉಸ್ತುವಾರಿ ಮಂತ್ರಿಗಳಾದ ಸತೀಶ್ ಜಾರಕಿಹೊಳಿ ಅವರು ಮತ್ತು ಬಾಲಚಂದ್ರ ಜಾರಕಿಹೊಳಿ ನೇತೃತ್ವದಲ್ಲಿ ಈ ಸಂಸ್ಥೆ ನಡೀತದೆ. ಅದೇ ಪ್ರಕಾರ ನಮ್ಮೆಲ್ಲ ಬೆಳಗಾವಿ ಜಿಲ್ಲೆಯಲ್ಲಿ ಗ್ರಾಹಕರು ಇರ್ಬೋದು, ರೈತರು ಇರ್ಬೋದು ಮತ್ತು ಹೆಚ್ಚಿನ ಪ್ರಮಾಣದಲ್ಲಿ ಒಂದು ಶ್ರದ್ಧೆ ನೀಟ್ಟು ವಿಶ್ವಾಸ ನೀಟ್ಟು ಒಳ್ಳೆಯ ರೀತಿಯಿಂದ ಕೆಲಸ ಕಾರ್ಯ ಅಂತ ನಮ್ಮ ಎಲ್ಲ ಕಾರ್ಮಿಕ ವರ್ಗದವರು ಕೂಡ ಸಹಕಾರಿಯಾಗಿದ್ದಾರೆ. ಅವ್ರಿಗೆಲ್ಲರೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಸುಮಾರು ಬೆಳಗಾವಿ ಜಿಲ್ಲೆಗೆ ಬಹಳಷ್ಟು ಅಂದ್ರೆ ಸುಮಾರು 13 ಅಲ್ರಿ ಟೋಟಲ್ 13 ಎಷ್ಟು ಹೇಳ್ರಿ ಟೋಟಲ್ ನಂಬರ್ ಹೇಳ್ರಿ. ಶುಗರ್ ಫ್ಯಾಕ್ಟ್ರಿ ಬೆಳಗಾವಿ ಅದೇ ಹೇಳ್ತೇನೆ 13 ಕೊಟ್ಟಿದ್ದೀವಿ ಮತ್ತು ಬೇರೆ ಜಿಲ್ಲೆಗಳು ಕೂಡ ಒಂದು 3-4 ಸಕ್ಕರೆ ಕಾರ್ಖಾನೆ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ ಎಲ್ಲ ಸಕ್ಕರೆ ಕಾರ್ಖಾನೆ ನಮಗೆ ಇದಾಗಿ ಉಳಿದ ಕೊನೆ ಮಾರ್ಚ್ನಲ್ಲಿ ಕರೆಕ್ಟಾಗಿ ತುಂಬಿದ್ದಾರೆ. ಒಂದು ಈ ಸಲ ಉಳ್ಕೊಂಡದ ಸಂಕೇಶ್ವರ ಶುಗರ್ ಫ್ಯಾಕ್ಟ್ರಿ 14 ಕೋಟಿ ಬಡ್ಡಿ ಬರಬೇಕಿತ್ತು, 14 ಕೋಟಿ ನಮ್ದು ಇದು ಏನಂತಾರೆ ಕಂತು ಬರಬೇಕಿತ್ತು, 28 ಕೋಟಿ ಡಿಫಾಲ್ಟ್ ಆಗಿ NPA ಆಯ್ತದ ಸಂಕೇಶ್ವರ ಶುಗರ್ ಫ್ಯಾಕ್ಟ್ರಿ. ಅದ್ರ ಮೇಲಾಗಿ ಕೆಲವೊಂದು ಸಂಗಮನಾಥ್ ಶುಗರ್ ಫ್ಯಾಕ್ಟ್ರಿ ಅಲ್ಲಿ ಒಂದು ನಮ್ಮ ಯಾವುದು ವಿಜಯಪುರ ಸಿಂದಗಿ ಅದು ಒಂದು ಡಿಫಾಲ್ಟ್ ಆಗ್ಯದ. ಆಮೇಲೆ ಹಳೆ ಉಳಿದ ಅವಂತೂ NPA ಆಗಿ ಹೋಗಿದಾವು. ಅವು ಮುಂದಿನ ದಿನಮಾನದಲ್ಲಿ ಯಾವ್ಯಾವ ಉಳಿದವು ಎಲ್ಲವನ್ನು ಕ್ರಮವನ್ನು ಕಳೆದು ಹೋಗ್ತೇವೆ. ಹಳೇದು ನಮ್ಮದು ಘಟಪ್ರಭಾ ಒಂದು ಅದ ರೀ. ಎಂ ಕೆ ಹುಬ್ಳಿ ತಗೊಂಡಿಲ್ಲ ನಮ್ಮಲ್ಲಿ ಸಾಲಿಲ್ಲ ನಮ್ಮಲ್ಲಿ. ಅದು ಮತ್ತು ಸೋಮೇಶ್ವರ್ ಸಾಲಿಲ್ಲ. ಇವತ್ತು ಅಧ್ಯಕ್ಷರದಾರ ಅವರಲ್ಲೇ ಅದು ಅದಕ್ಕೆ ಯಾರು ಮಾಲಕರು ನಾವ್ ಇರೋ ಮಟ್ಟ ಕರೆಕ್ಟ್ ಕಟ್ಟಿದೇವಲ್ಲ, ನಾವು ಬಿಟ್ಟಿದ್ದೇವೆ. ಅದು ಹಳೇದ ಸಾಲ ತಗೊಂಡಾರ ಅವ್ರು. ಈಗ ಸುಮಾರು ಹಿಂದಿನ ಪೀರಿಯಡ್ ನಲ್ಲಿ ತಗೊಂಡಿದ್ದ ಅವ್ರಲ್ಲ. ಈಗೇನು ಹೊಸದೇನು ಕೊಟ್ಟಿಲ್ಲ, ನಾವು ತಗೊಂಡಂತರು ಕೊಡ್ಲಿಲ್ಲ, ಇದು ಕೊಟ್ಟಿಲ್ಲ. ಅವಾಗ ಏನು ಹೈಯೆಸ್ಟ್ ಕೊಟ್ಟಿದ್ದಾರೆ ಸುಮಾರು. ಆಕ್ಷನ್ ತಗೋತೀವಿ ಏನಂದ್ರೆ ಹೌದು ಅವಾಗ ಕೊಟ್ಟಿದ್ದಾರೆ ಎಲ್ಲ ಬೋರ್ಡ್. ಆ ಬೋರ್ಡ್ ಇದ್ದಾಗ ಕೊಟ್ಟಿದ್ದಾರೆ ಸುಮಾರು 153 ಕೋಟಿ ಅಷ್ಟು ಸಾಲ ಅದ ಅದ್ರ ಮ್ಯಾಗೆ. ಅದು ಔಟ್ಸ್ಟ್ಯಾಂಡಿಂಗ್ ಕಾರ್ಖಾನೆ ಮಾಡೋರಿ 300 ಕೋಟಿ 200 ಕೋಟಿ ಸಾಲ ಕೊಡ್ರಿ ಅಂತ ಯಾರ ಮತ್ತೆ ಅರ್ಜಿ ಕೊಡ್ತಾರೆ. ಬಂದವ್ರಲ್ಲ ಹೊಸವು ಬಂದವು. ಮತ್ತು ನಮ್ಮದಲ್ಲಿ ಒಂದು ಸ್ಕ್ರೀನಿಂಗ್ ಕಮಿಟಿ ಅಂತ ಮಾಡಿದ್ರು. ನಮ್ಮಲ್ಲಿ ಬೋರ್ಡು ಮತ್ತು ಒಬ್ಬರು ಕನ್ಸಲ್ಟೆಂಟ್ ತೊಗೊಂಡಿರ್ತೇವೆ CA ಕೂಡಿ. ಅದು ಯಾವ್ಯಾವ ಅಂದ್ರೆ ಎಲಿಜಿಬಲ್ ಅದ ಅಂಥವು ಮಾತ್ರ ಕೊಡ್ತೇವೆ ನಾವು. ಅಂದ್ರೆ ಎಲಿಜಿಬಲ್ ಅಂದ್ರೆ ವಸೂಲಿ ಆಗುವಂಥವು ಅಂತ ಮಾತ್ರ. ಹೌದು ಮಾಡ್ತಾ ಇದೀವಿ. ಅಲ್ಲ ನೋಡ್ರಿ, ಇನ್ನೂವರೆಗೆ ಯಾಕೆ ಅರ್ಜಿ ಹೆಚ್ಚು ಬಂದಿಲ್ಲ ಅಂದ್ರೆ ನಮ್ಮ ಮೀಟಿಂಗ್ ಆಗಬೇಕು, ಆಮೇಲೆ ಸ್ಯಾಂಕ್ಷನ್ ಮಾಡಬೇಕು. ಆದ್ರೆ ಇವತ್ತು ನಮ್ಮೆಲ್ಲ ಆಡಳಿತ ಮಂಡಳಿ ನಾನು ಧನ್ಯವಾದ ಹೇಳ್ತೀನಿ. ಫುಲ್ ಪವರ್ ನಮ್ಗಾಗ್ಲಿ GMಗಾಗ್ಲಿ ಹಿಂಗೆ ಕೊಟ್ಟಿದಾರಲ್ಲ, ಅರ್ಜಿ ಬಂದ ನಂತರ ನಾವು ಸ್ಯಾಂಕ್ಷನ್ ಕೊಟ್ಬಿಡ್ತೇವೆ ಇನ್ ಪ್ರಿನ್ಸಿಪಲ್ ಯಾವ್ದು ಕರೆಕ್ಟ್ ಅದ. ಆಮೇಲೆ ಘಟನೋತ್ತರ ಮಂಜೂರಿ ಕೊಡ್ತಾರೆ ನಾವು. ಅಂದ್ರೆ ಇವತ್ತು ಟ್ರ್ಯಾಕ್ಟರ್ ಅದ ಅದೊಂದು ಸಿಸ್ಟಮ್ ಇದ್ರಲ್ಲ ನಮ್ಮ 0.03. ಈಗ ಇನ್ನೊಂದು